ಕರಾವಳಿ ಭಾಗದಲ್ಲಿ ಕೊಲೆಗೀಡಾದ ನೂರಾರು ಶವ ಹೂತಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರಿಂದ ದೂರುದಾರನ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಕರಾವಳಿ ಭಾಗದಲ್ಲಿ ಕೊಲೆಗೀಡಾದ ನೂರಾರು ಶವ ಹೂತಿರುವ ಆರೋಪ ಪ್ರಕರಣ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರಿಂದ ದೂರುದಾರನ ಹೇಳಿಕೆ ದಾಖಲು. ಕಪ್ಪು ಬಟ್ಟೆಯಿಂದ ಪೂರ್ತಿ ಮುಖ ಮುಚ್ಚಿಕೊಂಡಿದ್ದ ದೂರುದಾರ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂದೇಶ್ ಅವರ ಕೊಠಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿಕೊಂಡ ನ್ಯಾಯಾಧೀಶರು ಕರಾವಳಿ ಭಾಗ ಕೊಲೆಗೀಡಾದ ನೂರಾರು ಶವ ಹೂತಿರುವ ಪ್ರಕರಣ ಅದು. ದೂರುದಾರನ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಕಪ್ಪು ಬಟ್ಟೆಯಿಂದ ಪೂರ್ತಿ ಮುಖ ಮುಚ್ಚಿಕೊಂಡಿದ್ದ ದೂರುದಾರ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂದೇಶ್ ಅವರ ಕೊಠಡಿಯಲ್ಲಿ ಹೇಳಿಕೆ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿಕೊಂಡ ನ್ಯಾಯಾಧೀಶರು ನೂರಾರು ಶವ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರಿಂದ ದೂರುದಾರನ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಕಪ್ಪು ಬಟ್ಟೆಯಿಂದ ಪೂರ್ತಿ ಮುಖ ಮುಚ್ಚಿಕೊಂಡಿದ್ದ ದೂರುದಾರ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂದೇಶ್ ಅವರ ಕೊಠಡಿಯಲ್ಲಿ ಹೇಳಿಕೆ ದಾಖಲು. ಬಿಎನ್ಎಸ್ ಸೆಕ್ಷನ್ 183 ಅಡಿ ಈಗಾಗಲೇ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಅತ್ಯಂತ ಚರ್ಚೆಯಲ್ಲಿದ್ದಂತಹ ಒಂದು ವಿಚಾರ, ಕರಾವಳಿ ಭಾಗದಲ್ಲಿ ಅರ್ಥಾತ್ ಬೆಳ್ತಂಗಡಿ ಅಥವಾ ಏನು ಪಾಂಗಳ ಕ್ಷೇತ್ರದ ಆಸುಪಾಸಿನಲ್ಲಿ ಸಾಕಷ್ಟು ಶವಗಳನ್ನು ಹೂತಿರುವುದಾಗಿ ಹೇಳಿಕೊಂಡಿದ್ದ ಒಬ್ಬ ವ್ಯಕ್ತಿ ಓಜಸ್ವಿ ಗೌಡ ದೇಶಪಾಂಡೆ ಅವರ ಒಂದು ಪತ್ರ ವೈರಲ್ ಆಗಿತ್ತು. ಆ ಪತ್ರದಲ್ಲಿ ಒಬ್ಬ ವ್ಯಕ್ತಿಯ ದೂರು ಕೂಡ ದಾಖಲಾಗಿತ್ತು. ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೀನಿ, ನನಗೆ ಭದ್ರತೆಯನ್ನು ಕೊಡುವುದಾದರೆ ನಾನು ಸತ್ಯವನ್ನು ಬಹಿರಂಗಪಡಿಸ್ತೀನಿ ಅಂತ ಹೇಳಿ ಆತ ಪತ್ರದಲ್ಲಿ ಹೇಳಿಕೊಂಡಿದ್ದ. ಅದರಂತೆಯೇ ನಿನ್ನೆ ಆತನಿಗೆ ಪೊಲೀಸ್ ಭದ್ರತೆ ಜೊತೆಗೆ ವಕೀಲರ ನೇತೃತ್ವದಲ್ಲಿ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನಮ್ಮ ಪ್ರಜಾಪ್ರಭುತ್ವದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಜಕ್ಕೂ ಕೂಡ ಇದು ಅತ್ಯಂತ ರೋಚಕವಾದ ಕ್ಷಣ. ಇದು ಒಬ್ಬ ದೂರುದಾರ ತನಗೆ ಭದ್ರತೆ ಬೇಕು ಅಂದಾಗ ನ್ಯಾಯಾಲಯ ಭದ್ರತೆಗೆ ಅವಕಾಶ ಮಾಡಿಕೊಟ್ಟು, ವಕೀಲರ ನೇತೃತ್ವ ಬೇಕು ಅಂದಾಗ ವಕೀಲರನ್ನೂ ಕೂಡ ಆತನಿಗೆ ಕೊಟ್ಟು, ನನ್ನ ಮುಖ ಚಹರೆ ಸಮಾಜಕ್ಕೆ ತಾತ್ಕಾಲಿಕವಾಗಿ ಗೊತ್ತಾಗಬಾರದು ಅನ್ನೋ ಕಾರಣವನ್ನು ಮುಂದಿಟ್ಟಾಗ ಆತನನ್ನ ಅತ್ಯಂತ ಮರೆಮಾಚುವಂತಹ ಪ್ರಯತ್ನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಅದ್ಭುತವಾದಂತಹ ಕ್ಷಣ ಅಂದ್ರೂ ಕೂಡ ತಪ್ಪಾಗಲಾರದು. ಒಬ್ಬನನ್ನ ಅಥವಾ ಒಬ್ಬ ವ್ಯಕ್ತಿಯ ಪ್ರಾಣಕ್ಕೆ ಏನಾದರೂ ಹಾನಿ ಉಂಟಾಗಬಲ್ಲ ಕೆಲ ವಿಚಾರಗಳನ್ನ ಹೆಂಗೆಲ್ಲ ತಡಿಬಹುದು ಆತನನ್ನ ಮರೆಮಾಚುವುದ ಮುಖಾಂತರವಾಗಿ. ಸೊ ಇದೊಂದು ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದಾಗಿ ದೂರುದಾರನ ಚೆಹರೆ ಅಥವಾ ಆತ ಯಾರು ಎನ್ನುವಂಥದ್ರ ವಿವರಗಳನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೂರುದಾರನಿಂದ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಾಗಿದೆ. ದೂರುದಾರ ಹೇಳಿಕೆ ದಾಖಲಿಸುವಾಗ ಗೌಪ್ಯತೆ ಪಾಲನೆ. ನ್ಯಾಯಾಧೀಶರು ದೂರುದಾರ ಹೊರತಾಗಿ ಯಾರೂ ಇರಲಿಲ್ಲ. ದೂರುದಾರನ ಜೊತೆಗೆ ಇರಲು ವಕೀಲರಿಗೂ ಅವಕಾಶ ನಿರಾಕರಣೆಯನ್ನ ಮಾಡಲಾಯಿತು. ನಿರ್ದಿಷ್ಟ ಮನವಿಯ ಹೊರತಾಗಿಯೂ ವಕೀಲರಿಗೆ ಸಿಗಲಿಲ್ಲ ಅವಕಾಶ. ದೂರುದಾರನಿಂದ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ದೂರುದಾರನಿಂದ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆ. ಇನ್ನು ವಕೀಲರು ಕೂಡ ಒಂದಷ್ಟು ಮನವಿಯನ್ನು ಮಾಡಿಕೊಂಡ್ರು. ದೂರುದಾರ ಹೇಳಿಕೆಯನ್ನು ಕೊಡುವಾಗ ವಕೀಲರು ಇರಬಹುದಾ ಎನ್ನುವಂಥ ವಿಚಾರ ಬಂದಾಗ ನ್ಯಾಯಾಧೀಶರ ಒಂದೇ ಒಂದು ಮಾತಾಗಿತ್ತು, ಯಾರೂ ಇರಕೂಡದು. ದೂರುದಾರ ಮತ್ತು ನ್ಯಾಯಪೀಠ ಅದನ್ನು ಹೊರತುಪಡಿಸಿ ಉಳಿದ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ದೂರುದಾರನ ಹೇಳಿಕೆಯನ್ನು ನ್ಯಾಯಾಧೀಶರು ದಾಖಲು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದದ್ದು ಕೇವಲ ನ್ಯಾಯ ದೇವತೆ, ನ್ಯಾಯಾಧೀಶರು ಮತ್ತು ದೂರುದಾರ. ಇದನ್ನು ಹೊರತುಪಡಿಸಿದರೆ ಉಳಿದ ಯಾವ ವ್ಯಕ್ತಿಗೂ ಕೂಡ ಅವಕಾಶ ಇರಲಿಲ್ಲ. ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂದೇಶ್ ಅವರ ಕೊಠಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿಕೊಂಡ ನ್ಯಾಯಾಧೀಶರು. ಸೊ ಈ ಒಂದು ಪ್ರಕರಣದ ಅತ್ಯಂತ ಮಹತ್ವದ ಹೇಳಿಕೆ ಅದಾಗಿದ್ದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ, ಅದರಲ್ಲೂ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇದು ಹೂತು ಹಾಕ್ತಾ ಇದ್ದೆ. ಸಾಕಷ್ಟು ಅನೇಕ ಶವಗಳನ್ನು ಹೂತು ಹಾಕಿದ್ದೀನಿ, ಅದರ ಅಸ್ಥಿ ಪಂಜರಗಳು ಎಲ್ಲೆಲ್ಲಿ ಇರಬಹುದು ಎನ್ನುವಂತಹದ್ದು ನನ್ನ ನೆನಪಿನಲ್ಲಿದೆ.
ಸೊ ನಾನು ಬೇಕಾದರೆ ತೋರಿಸ್ತೀನಿ, ನನಗೆ ಭದ್ರತೆ ಕೊಡಿ ಎನ್ನುವಂತಹ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿದ್ದು ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಪ್ರಕರಣಗಳಾಗಿರ್ಬೋದು. ಆದರೆ ಇದೊಂಥರದ ವಿಭಿನ್ನ ಪ್ರಕರಣ ಇದು. ಆತನೇ ಕೋರ್ಟಿಗೆ ಬಂದು ದೂರುದಾರನ ಜೊತೆ ಬೆಳ್ತಂಗಡಿಗೆ ತೆರಳಿದ್ದ ವಕೀಲರ ತಂಡ. ದೂರುದಾರನ ಜೊತೆಗಿದ್ದ ವಕೀಲ ಓಜಸ್ವಿ ಗೌಡ, ಪವನ್ ಶ್ಯಾಮ್, ಹೀಗೆ ಇನ್ನಿತ್ತ ವಕೀಲರು, ಧೀರಜ್ ಎಸ್.ಜೆ ಮತ್ತು ವಿಶ್ವಾಸ್ ಎನ್.ಬಿ ಸೇರಿ ಹಲವರ ತಂಡ ಒಂಟಿಯಾಗಿ ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಿದ ದೂರುದಾರ. ಜಡ್ಜ್ ಮುಂದೆ ಹೇಳಿಕೆ ಬಳಿಕ ರಹಸ್ಯ ಸ್ಥಳಕ್ಕೆ ದೂರುದಾರನನ್ನ ಹಸ್ತಾಂತರ ಮಾಡಲಾಯಿತು. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ದೂರುದಾರ ಈ ಹಿಂದೆ 1992-94 ಆಸುಪಾಸು 1995-2014 ನಡುವೆ ಹಲವು ಶವ ಹೂತಿದ್ದಾಗಿ ಹೇಳಿದ್ದ ಅನಾಮಿಕ. ದೂರುದಾರನ ಜೊತೆ ಬೆಳ್ತಂಗಡಿಗೆ ತೆರಳಿದ್ದ ವಕೀಲರ ತಂಡ. ದೂರುದಾರನ ಜೊತೆಗಿದ್ದ ವಕೀಲ ಓಜಸ್ವಿ ಗೌಡ ಮತ್ತು ಪವನ್ ಶ್ಯಾಮ್, ಧೀರಜ್ ಎಸ್.ಜೆ ಮತ್ತು ವಿಶ್ವಾಸ್ ಎನ್.ಬಿ ಸೇರಿ ಹಲವರ ತಂಡ. ಸೊ ದೂರುದಾರನ ಜೊತೆ ಬೆಳ್ತಂಗಡಿಗೆ ತೆರಳಿದ್ದಂಥ ವಕೀಲರ ತಂಡ, ಸಾಕಷ್ಟು ವಕೀಲರು ದೂರುದಾರನ ಜೊತೆ ಇದ್ರು. ಸೊ ನ್ಯಾಯಾಧೀಶರು ವಕೀಲರ ಒಳಗಿನ ಉಪಸ್ಥಿತಿ ಅವಕಾಶ ಕೊಟ್ಟಿರಲಿಲ್ಲ. ಸೊ ದೂರುದಾರ ಒಬ್ಬನೇ ಅದನ್ನು ಹೇಳಿಕೆಯನ್ನು ಹೇಳಿದ್ದಾರೆ. ನ್ಯಾಯಾಧೀಶರು ಅದನ್ನು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಮುಂದೆ ತನಿಖೆಗೆ ಆದೇಶ ಸಿಗುತ್ತಾ ಅಥವಾ ಮುಂದೆ ಮತ್ತಷ್ಟು ಕಾನೂನು ಪ್ರಾಸೆಸ್ಗಳು ನಡೆಯೋದಕ್ಕೆ ಬಾಕಿ ಇದೆಯಾ, ಇವೆಲ್ಲವೂ ಕೂಡ ಮುಂದಿನ ಡೆವಲಪ್ಮೆಂಟ್ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂತಹದ್ದು. ಒಟ್ಟಾರೆ ಕರಾವಳಿ ಭಾಗದಲ್ಲಿ ಶವಗಳನ್ನು ಹೂತು ಹಾಕ್ತಿದ್ದ ವ್ಯಕ್ತಿಯ ಸ್ಫೋಟಕ ಹೇಳಿಕೆ ನಿಜಕ್ಕೂ ಕೂಡ ಅತ್ಯಂತ ಶಾಕಿಂಗ್ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು. ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು 164 ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ 4 ಗಂಟೆಗೆ ಬಂದಿದ್ವಿ. 4:45 ಬಂದು 1 ಅವರ್ ಪ್ರಕ್ರಿಯೆ ನಡೀತು. ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ, ವಕೀಲರಾದರೂ ಇರೋಕ್ಕೆ ಬಿಡಿ, ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ, ವಿಟ್ನೆಸ್ ಆಗಿ ಬಂದಿರೋದು. ಸೊ ಬಟ್ ಪ್ರೊಸೀಜರ್ ಅಲೌ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಸೊ ಸದ್ಯಕ್ಕೆ ಅಷ್ಟಾಗಿದೆ. ಏನು ಕಂಪ್ಲೇಂಟಲ್ಲಿ ಸ್ಕೆಲಿಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ, ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಈಗ ಮಹಾಜರ್ ಮಾಡ್ತಾ ಇದ್ದಾರೆ. ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ. ಸರ್, ಊತಾಕಿರುವಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕೆ ರೆಡಿ ಇದ್ದಾರೆ. ಸೊ ಪೊಲೀಸವರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡೋಗ್ತಾರೆ, ನಾವು ರೆಡಿ ಇದ್ದೀವಿ. ಬಟ್ ಊತಾಕಿರೋ ಬಾಡಿನ ತೆಗೆಯೋ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ. ಸೊ ಆದಷ್ಟು ಬೇಗ ಆದರೆ ಒಳ್ಳೆಯದು. ಅದನ್ನು ನಾವು ಪೊಲೀಸರ ಹತ್ರ ಮನವಿ ಮಾಡ್ಕೋತಾ ಇರೋದು, ಬಿಕಾಸ್ ಸಾಕ್ಷಿ ನಾಶ ಎಲ್ಲ ಆಗಬಾರ್ದು. ಇಷ್ಟ ಆಗಿದೆ ಸದ್ಯಕ್ಕೆ. ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಅಂತೇಳಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ, ನಮ್ಮ ಜೊತೆ ಇರ್ತಾರೆ. ನಿಮ್ಮ ಜೊತೆ ಆಯ್ತಾ? ಆರೋಪಿ ಯಾರಂತ ಹೇಳಿದ್ರು? ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ, ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ. ಸೊ ಸ್ಟೇಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಇವರೇ ನಮ್ಮ ಲೋಕಲ್ ಪೊಲೀಸರೇ ಮಾಡ್ತಾರಾ ಅಥವಾ ಬೇರೆ? ಇಲ್ಲ ಸರ್, ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ. ಸೊ ನಾವೇನು ಅದಕ್ಕೆ ನೆಕ್ಸ್ಟ್ ಪೊಲೀಸರನ್ನ ಕೇಳ್ಬೇಕು ಸರ್. ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗಿಯೋಕ್ಕೆ ಎಕ್ಸಿಮೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ. ಆದಷ್ಟು ಬೇಗ ಆದರೂ ಒಳ್ಳೆಯದು. ಇದಕ್ಕೆ ಕಮಿಟಿ ರಚನೆ ಮಾಡಿದ್ದಾರೆ ಸರ್? ಬೇರೆ ಗೊತ್ತಿಲ್ಲ ಸರ್. ಇಲ್ಲ, ನಮ್ಮ ಎಲ್ಲ ನೋಡೋದು ಇಲ್ಲದು ಅಯ್ಯೋ ನೋಡ್ತೀವಿ ಸರ್. ಓಕೆ, ಇಷ್ಟು ಡಿಲೇ ಯಾಕೆ ಅಂತೇಳಿ ಸರ್? ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕ್ಕೆ ತುಂಬ ಡಿಲೇ ಆಯಿತು ಅನ್ನುವಂಥ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು. ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ, ಬಿಕಾಸ್ ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ 2 ವಾರ ಆಗಿದೆ. ಬಟ್ ಅದು ಅವ್ರನ್ನೇ ಕೇಳಬೇಕು. ಕಮ್ಯುನಿಕೇಷನ್ ಇದಾಗಿದೆ. ಸದ್ಯಕ್ಕೆ ಇವರು ಆರೋಪಿ ಅಥವಾ ದೂರುದಾರ ಸರ್, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದ್ದಾರೆ ಈಗ ಅವರು. ಸೊ ಅವ್ರು ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗಲಿ ಇನ್ನೊಂದು ಮಾತಾಡೋದಾಗಲಿ ಇದು ಒಳ್ಳೆಯದು. ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್, ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನೆಲ್ಲ ನಡೆದಿದೆ. ಸೊ ಇವರಿಗೆ ಯಾವ ರೀತಿಯ ಸೆಕ್ಯೂರಿಟಿ ಬೇಕು, ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡು ಸರ್, ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕಾಯ್ದೆ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾ ಇದ್ದಾರೆ ಸೆಕ್ಯೂರಿಟಿ. ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ
ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು. ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಇದು ಬೆಳ್ತಂಗಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಸಾಕ್ಷಿದಾರನಿಗೆ ಸೆಕ್ಯೂರಿಟಿ ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ನಲ್ಲಿ ಇರ್ತಕ್ಕಂಥ ವಿಚಾರ. ಅದರಂತೆ ಒಬ್ಬ ಸಾಕ್ಷಿದಾರನಿಗೆ ಏನಾದರೂ ಅಭದ್ರತೆಗಳಿದ್ರೆ ಥ್ರೆಟ್ಗಳಿದ್ರೆ ಆತನಿಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಕೊಡಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.